ಮದ್ದೂರಿನಲ್ಲಿ ನಡೆದಿರುವಂತಹ ಘಟನೆ ಬಗ್ಗೆ ರಾತ್ರಿ ಕಲ್ಲು ತೂರಾಟ ಆಗುತ್ತೆ, ಬೆಳಗ್ಗೆ ಪ್ರತಿಭಟನೆ ಆಗುತ್ತೆ, ಅದಾದ ನಂತರ ಲಾಠಿ ಚಾರ್ಜ್ ಆಗುತ್ತೆ. ಹಾಗಾದರೆ ಈ ಘಟನೆಗೆ ಕಾರಣ ಯಾರು? ಈ ಘಟನೆಯಿಂದ ಲಾಭ ಪಡೆಯೋದು ಯಾರು? ರಾಜಕೀಯ ಲಾಭ ಮತ್ತು ಎಲ್ಲ ರೀತಿಯ ಲಾಭಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಹೋಗ್ತೀನಿ. ಚರ್ಚೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಜೆಡಿಎಸ್ನ ವಕ್ತಾರರಾಗಿರುವಂಥ ತಿಮ್ಮೇಗೌಡ ಅವರು, ಅದೇ ರೀತಿಯಾಗಿ ಆಮ್ ಆದ್ಮಿ ಪಕ್ಷದ ವಕ್ತಾರರಾಗಿರುವಂಥ ಇರ್ಷಾದ್ ಅವರು. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇರ್ಷಾದ್ ಸರ್, ನಿಮ್ಮಿಂದಲೇ ಫಸ್ಟ್ ರಿಯಾಕ್ಷನ್ ನಿನ್ನೆಯಿಂದ ಆಗಿರುವಂಥ ಘಟನೆಗಳ ಬಗ್ಗೆ ಏನು ಹೇಳ್ತೀರಿ? ಸರ್, ನಮ್ದು ಫಸ್ಟ್ ರಿಯಾಕ್ಷನ್ ಏನಂದ್ರೆ, ಯಾರು ಮಾಡಿದ್ರು ತಪ್ಪೇ. ನಾನು ಮುಸ್ಲಿಂ ಆಗಿ ಒಬ್ಬ ಮುಸ್ಲಿಂ ತಪ್ಪು ಮಾಡಿದ್ರೆ ನಿಜ ಅವನು ಮಾಡ್ತಾ ಇರೋದು ಸರಿ ಅನ್ನೋದ್ರೆ ಈ ಭಾರತಕ್ಕೆ ನಾನು ಮಾಡ್ತಾರೋ ದ್ರೋಹ ಅನ್ಕೊಂತೀನಿ. ನಾನು ತಪ್ಪು ಯಾರು ಮಾಡಿದ್ರು ತಪ್ಪೇ. ನಿಜ, ಕರೆಕ್ಟ್. ಇವಾಗ ನಮ್ಮ ಮುಸ್ಲಿಂ ಧರ್ಮದಲ್ಲಿನೂ ಲಕುಂ ದೀನಕುಂ ವಲಿಯ ದೀನ್ ಅಂತ ಹೇಳ್ತಾರೆ. ಅವ್ರ ಧರ್ಮ ಅವ್ರಿಗೆ, ನಿನ್ ಧರ್ಮ ನಿನಗೆ ಅಂತ. ಒಬ್ರು ಧರ್ಮದ ಮೇಲೆ ನಾವು ಕೈ ತೋರಿಸಿದ್ರೆ ನಾಳೆ ದಿವಸ ನಮಗೂ ಒಬ್ರು ಕೈ ತೋರಿಸ್ತಾರೆ. ಯಾರು ಯಾರ ಧರ್ಮಕ್ಕೂ ಕೈ ತೋರಿಸ್ಬಾರ್ದು ಸರ್. ನಾವು ಇರೋದು ಭಾರತದಲ್ಲಿ, ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಅದು ಗಣೇಶ ಮೆರವಣಿಗೆ ಟೈಮಲ್ಲಿ ಕಲ್ಲು ಹೊಡಿತಾರಂದ್ರೆ ಅವ್ರ ಮನಸ್ಥಿತಿ ಹಂಗಿರ್ಬೇಕು. ದೇವ್ರದ್ದು ಯಾರ್ದಿದ್ರು ದೇವರೇ. ಇವತ್ತು ನೀವು ಗಣೇಶ ಮೇಲೆ ಕಲ್ಲು ಎತ್ತಿದ್ರೆ ನಾಳೆ ಇನ್ನೊಬ್ಬ ಮಸೀದಿ ಮೇಲೇನು ಕಲ್ಲು ಹೊಡಿತಾರೆ. ಅವ್ರಿಗೂ ನಮ್ಗೆ ಆದ್ರೆ ಏನು ವ್ಯತ್ಯಾಸನೇ ಇರಲ್ಲ. ನಾವು ಇರೋದು ಭಾರತದಲ್ಲಿ ಇದ್ರೆ ಎಲ್ಲಾ ದೇವರುಗಳಕ್ಕೆ ನಾವು ನಂಬ್ಕೊಂಡೇ ಹೋಗ್ಬೇಕು. ನಿಮ್ ಧರ್ಮ ಏನಿದೆ ನೀವು ನಂಬ್ಕೊಳ್ಳಿ, ಅದ್ರ ಬಗ್ಗೆ ಯಾರು ಇದ್ದಿಲ್ಲ. ಆದ್ರೆ ಒಬ್ಬ ಧರ್ಮಕ್ಕೆ ನೀವು ಅವ್ರು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳ್ಬಾರ್ದು. ಅವ್ರು ಡಿಜೆ ಆದ್ರೂ ಹಾಕೊಳ್ಳಿ, ಏನಾದ್ರೂ ಹಾಕೊಳ್ಳಿ, ಅವ್ರ ಸಂಸ್ಕೃತಿ ಅದು. ನಮ್ದ್ರಲ್ಲಿ ಡಿಜೆ ಇಲ್ಲ, ಸೌಂಡ್ ಸಿಸ್ಟಮ್ ಇಲ್ಲ, ನಾವು ಒಪ್ಕೊಂಡ್ವಿ. ನಾವು ಮಾಡಿದ್ರೆ ತಪ್ಪೆ, ನಾವು ಮಾಡಲ್ಲ. ಬೇರೆಯವ್ರು ಮಾಡ್ತಾ ಇದ್ರಂತ ನಾವು ಸಹಿಸ್ಕೊಳ್ಳಿಲ್ಲ ಅಂದ್ರೆ ಅದು ನಾನು ಮುಸ್ಲಿಂ ಆಗಿ ನನ್ಗೆ ಒಂಥರ ಅವಮಾನ ಆಗ್ತಾ ಇದೆ. ಏನಕ್ಕಂದ್ರೆ ಯಾರಾದ್ರೂ ಇರ್ಲಿ, ತಪ್ಪು ಮಾಡಿದ್ರೆ ತಪ್ಪೇ ಸರ್. ಇಂಥ ಜನಕ್ಕೆ ಯಾರು ಕಲ್ವಡಿದಾರ ಅವ್ರಿಗೆ ಬಿಡಬಾರ್ದು, ಯಾವುದೇ ಕಾರಣಕ್ಕೆ ಬಿಡಬಾರ್ದು. ಇಂಥವ್ರಿಗೆ ಯಾರಾದ್ರೂ ಸಪೋರ್ಟ್ ಮಾಡಕ್ ಬಂದ್ರೆ ಅಂತವ್ರಿಗೂ ಬಿಡಬಾರ್ದು. ರಾಜಕಾರಣದಲ್ಲಿ ಹೆಂಗಿರ್ಬೇಕು ಗೊತ್ತಾ? ರಾಜಕಾರಣಿ ಅಂದ್ರೆ ಎಲ್ಲಾರ್ಗೂ ಒಗ್ಗಟ್ಟಾಗಿ ಇರಬೇಕು. ಬರೀ ಮುಸ್ಲಿಂ ಪರವಾಗಿ ಒಬ್ಬ ಮಾತಾಡ್ತಾನೆ, ಒಬ್ಬ ಹಿಂದೂ ಪರವಾಗಿ ಮಾತಾಡ್ತಾನೆ ಅಂದ್ರೆ ಅವ್ರು ರಾಜಕಾರಣಕ್ಕೆ ಬರಬಾರ್ದು. ಎಲ್ಲರ ಬಗ್ಗೆ ಮಾತಾಡ್ಬೇಕು. ಏನಾದ್ರು ಇದ್ ಮಾಡ್ಕೊಂಡ್ ಬಿಟ್ಟಿದಾರ ಬಿಜೆಪಿ ಅವ್ರು ಬರೀ ಹಿಂದೂ ಬಗ್ಗೆ ಮಾತಾಡ್ಬೇಕು, ಕಾಂಗ್ರೆಸ್ ಅವ್ರು ಬರೀ ಮುಸ್ಲಿಂ ಬಗ್ಗೆ ಮಾತಾಡ್ಬೇಕು ಅಂತ ಆತರ ಏನಾದ್ರು ಟ್ಯಾಗ್ ಮಾಡ್ಕೊಂಡ್ ಬಿಟ್ಟಿದಾರ ರಾಜಕೀಯ ಪಕ್ಷಗಳು? ದಯವಿಟ್ಟು ಈ ತರ ಟ್ಯಾಗ್ ಮಾಡ್ಕೊಂಡಿದ್ರೆ ತೆಗ್ದು ಬಿಸಾಕಿ ಟ್ಯಾಗ್ಗಳು. ರಾಜಕೀಯ ಪಕ್ಷದಲ್ಲಿ ಬಂದಿರೋರು ಎಲ್ಲಾ ಧರ್ಮಗಳಿಗೆ ನಾವು ಒಳ್ಳೇದ್ ಮಾಡ್ತೀವಿ ಅಂತ ಬರೀ ಒಂದೊಂದೇ ಧರ್ಮಕ್ಕೆ ಮಾತಾಡ್ತೀವಿ, ಒಂದೊಂದೇ ಧರ್ಮಕ್ಕೆ ನಾವು ಸೀಮಿತವಾಗಿರ್ತೀವಿ ಅಂದ್ರೆ ರಾಜಕಾರಣದಲ್ಲಿ ಬರಬಾರ್ದು. ರಾಜಕಾರಣದಲ್ಲಿ ಬಂದ್ಮೇಲೆ ಜಾತಿ ಭೇದ ಭಾವ ಬಿಟ್ಟು ಕೆಲಸ ಮಾಡ್ಬೇಕು, ಅವನೇ ರಾಜಕಾರಣಿ. ಆದ್ರೆ ಇಂಥ ಟೈಮಲ್ಲಿ ನೋಡಿ ರಾಜಕಾರಣಿಗಳ ಸ್ಟೇಟ್ಮೆಂಟ್ಗಳು. ಒಬ್ಬ ಹೇಳ್ತಾರೆ ಮದ್ರಸದಲ್ಲಿ ಕಳ್ಳು ಹೊಡಿಯೋದು ಹೇಳ್ಕೊಡ್ತಾರಂತ, ಇನ್ನೊಬ್ರು ಹೇಳ್ತಾರೆ ಇಲ್ಲ ರೀ ಅವ್ರಿಗೆ ಆಗಿರೋದು ಟ್ರೈನಿಂಗ್ ಈ ತರ ಅಂತ. ಏನ್ ಈಗ ಇಂಥ ಟೈಮಲ್ಲಿ ಕೊಡೋ ಸ್ಟೇಟ್ಮೆಂಟ್ಗಳ ರಾಜಕಾರಣಿಗಳು? ಇಂಥ ಟೈಮಲ್ಲಿ ಬಾಯಿ ಮುಚ್ಕೊಂಡಿರ್ಬೇಕು. ಪೊಲೀಸರು ಅವ್ರ ಕರ್ತವ್ಯ ಮಾಡ್ತಾರೆ, ಯಾರು ತಪ್ಪು ಮಾಡಿದಾರೋ ಅವ್ರ ಶಿಕ್ಷೆಗಳಾಗುತ್ತೆ.